ಹಲೋ ಮಹಾಪ್ರಭುಗಳೇ, ವೆಲ್ಕಮ್ ಟು ಚುಬು ವಿತ್ ರಘು ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ವಾಗತ ಸ್ವಾಗತ. ಮತ್ತು ಇವತ್ತು ಮರಳಿ ವಾಕ್ ಬಂದಿದ್ದೀವಿ. ನಮ್ಮ ಮಳಿಯ ರೆಗ್ಯುಲರಾಗಿ 5 ಗಂಟೆಗೆ ಎದ್ದೇಳಪ್ಪ ಅಂತ ಎಷ್ಟು ಸಾರಿ ಹೇಳಿದ್ರು ಕೇಳಂಗಿಲ್ಲ ಅವನು. ಇವತ್ತು ಕೂಡ ನಾರ್ಮಲ್ಲಾಗಿ 6 ಗಂಟೆ ಆಗಿದೆ ಬರೋದಕ್ಕೆ ಮನೆಯಿಂದ. ಇದು ಯಾವ ಕಟಿಂಗ್ ಮಾಡ್ಕೊಂಡು ಮುಲೆಟ್ ಹಾಂ ಮುಲೆಟ್ ಯಾವ್ದು ಗುರು ಇದು ಕಟಿಂಗು? ಹಾಂ, ಅರ್ಧ ತಲೆ ಬೋಳಿಸ್ದಂಗೆ ಐತೆ ನೋಡ್ರಿ. ಹಾಂ, ನೋಡ್ಲು ನಿನ್ನ ಕಟಿಂಗ್ ನೋಡ್ಬಿಟ್ಟು ನಾಯಿ ಸುದಕ್ಕೆ ಭಯ ಪಡ್ಕೋತಾ ಇದ್ದಾವೆ. ಹಾಂ, ನಾಯಿಗೂ ಗೊತ್ತಂತ ಅರ್ಥ. ಹಾಂ, ಆ ಫ್ಯಾಷನ್ ಅದು ನಾಯಿಗೂ ಗೊತ್ತಂತ ಅರ್ಥ. ಏನು ನಾಯಿ ಗೊತ್ತಿರ್ತದೆ ನಿನ್ನ ಫ್ಯಾಷನ್? ಹಾಂ, ಯಾವ್ದು ಗುರು ಈ ಕಟಿಂಗ್ ನೋಡ್ಬಿಟ್ರೆ ನನಗೆ ನಗು ಬರಕತ್ತದ. ಹಾಂ, ಕಾಲೇಜ್ನಾಗ ಏನು ಅನ್ನಂಗಿಲ್ಲ ಹಿಂಗೆ? ಹಾಂ, ಕಾಲೇಜ್ನಾಗ ಏನಮ್ಮಲ್ಲ? ಹಾಂ, ಬರೀ ಫ್ಯಾಷನ್ ಬೆಳಗ್ಗೆಯಿಂದ ಸಂಜೆ ಗಂಟೆ ಬರೀ ಫ್ಯಾಷನ್ದಾಗೆ ಹೋಗ್ತಲ್ಲ. ಏನು ಓದ್ತಿ, ಏನು ಬರೀತಿ, ಏನಿಲ್ಲ? ಓದ್ತೀನಿ. ಮತ್ತು ಒಂದು 2 ಡೇಸ್ ಊರಿಗೆ ಹೋಗಿದ್ದೆ ಗಾಯ್ಸ್ ನಾನು. ಹಾಂ, ಅಷ್ಟು ಬರೋಷ್ಟೊತ್ತಿಗೆ ಈ ಕತ್ತೆ ಕಟಿಂಗ್ ಮಾಡ್ಕೊಂಡ್ಬಿಟ್ಟ ನೀನು. ಹಾಂ, ಈ ಕಟಿಂಗ್ ನೋಡಿದ್ರೆ ನನಗೆ ನಗು ಬರ್ತೈತೆ. ತೋರಿಸ್ತೀನಿ ರೀ, ಫುಲ್ ಕವರ್ ಮಾಡ್ತೀನಿ ನಿಮಗೆ. ನೋಡಿ ಯಾವುದು ಬುಲೆ ಕಟಿಂಗ್ ಅಂತ ಟ್ರೆಂಡಾಗಿ ಬೇರೆ ಆಗ್ಬಿಟ್ಟಿದ್ದು. ಹಾಂ, ಈ ಹಿಂದ್ಗಡೆ ಬೇರೆ ಯಾವುದು ಶೇಪ್ ಮಾಡ್ಬಿಟ್ರಾ? ಹಾಂ, ಅದೇ ಸ್ಟೈಲ್. ಯಾವ ಸ್ಟೈಲ್ ಐತೆ ನೋಡಪ್ಪ ಇದು. ಹಾಂ, ನೋಡಿದ್ರಲ್ಲ, ಮನಸ್ಸೋ ಇಚ್ಛೆ ಹೆಂಗೆ ಬೇಕಾ ಹಂಗೆ ಕಟಿಂಗ್ ಮಾಡ್ಕೊತಾನ ಕತ್ತಿ ಅಂತವ. ಹಾಂ, ಹಿಂಗಾದ್ರೆ ಹೆಂಗೆ ಚುಬಣ? ಏನೋ ಯಾವುದೋ ನೈಟ್ ಬೇರೆ ಅನ್ನೋನ್ ನಂಬರ್ ಬೇರೆ ಬರೋಕತ್ತವ ನಿನಗೆ. ನೀಟಾ? ಹಾಂ, ಅಡ್ಡೆ ಏನು ಸುಳ್ಳು. ಹಾಂ, ಸುಳ್ಳು ಹೇಳ್ಬೇಡ. ಮತ್ತು ಅನ್ನೋನ್ ನಂಬರ್ ಹೊಂಟಿತ್ತು, ಫೋನ್ ಬೇರೆ ಬರೋಕತ್ತ, ಸೈಲೆಂಟ್ ಬೇರೆ ಇಲ್ಲತ್ತಿ. ಯಾಕೆ ಲಾಕ್ ಬೇರೆ ಚೇಂಜ್ ಮಾಡಿದಿ? ಸುಳ್ಳು ಹೇಳ್ತೀನಿ. ನಾ ಸಾಕೋಗಿನ ಹೇಳದಪ್ಪ ಅನ್ನೋನವ್ರು ಹೊಂಟ ಅಂತ. ಹಾಂ, ನಾನು ಬೇರೆ ಇಲ್ಲಿ ರೂಮಲ್ಲಿ ಮಲ್ಕೊಂಡಿರ್ತೀನಿ, ಸ್ಟಡಿ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾವಾಗ ಎದ್ದಿ ಅಂತೇಳಿ ರೆಗ್ಯುಲರಾಗಿ ಕೇಳ್ತಾ ಇರ್ತೀನಿ. ಇವಾಗ ನೋಡಿದ್ರೆ ನೈಟ್ 12 ಗಂಟೆ ಆಯಿತು, 12:30 ಆಯಿತು ನಾನು ಮಲ್ಕೊಳ್ಳೋದೆ ಅಂತಾನೆ. ಇವತ್ತು ನಾನು ಓದ್ಕೊಂಡು ಕೂತ್ಕೊಂಡಿದ್ದೆ 11:30 ಅಷ್ಟೊತ್ತಾಗಲೇ ಬ್ಯಾಗೆಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟಾನ. ಇವತ್ತು ಕಳ್ಳ ಸಿಕ್ಕಾಕೊಂಡಾನ. ರೆಗ್ಯುಲರಾಗಿ 9 ಗಂಟೆ 10 ಗಂಟೆ ಅನ್ನೋಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಾನೆ. ನನ್ನ ಎದುರುಗಡೆಪ್ಪ ಅಂದ್ರೆ ಬೆಳಗ್ಗೆ ಕೇಳಿದ್ರೆ ನನ್ನ 1 ಗಂಟೆವರೆಗೂ ಓದಿದೆ, 12 ಗಂಟೆವರೆಗೂ ಓದಿದೆ. ಹಾಂ, ರೆಗ್ಯುಲರ್ ಅದೇ ಆಗ್ಬಿಟ್ಟದಲ್ಲ ಚುಬು. ಅಲ್ಲೇ ನೀನು 11 ಗಂಟೆವರೆಗೂ ಓದಿಲ್ಲ? ಬರೀ 11 ಗಂಟೆನೇ. ಮತ್ತು ಡೈಲಿ ಏನು ಹೇಳ್ತಿ? 12 ಗಂಟೆ ಅಂತ ಹೇಳ್ತೀಯಲ್ಲ. ಹಾಂ, ಹೇಳೋದು ಒಂದು ಲಿಮಿಟ್ ಇರ್ತದೆ. ಇವತ್ತು 11, ಡೈಲಿ 12. ಬರೀ ಇದೇ ಮಾಡಕತ್ತೆ. ಹಲೋ ಫ್ರೆಂಡ್ಸ್, ಇವತ್ತಿನಿಂದ 90 ಡೇಸ್ ಅಲ್ಲಿ ನನ್ನ ಫ್ಲ್ಯಾಟ್ನ ಕಮ್ಮಿ ಮಾಡ್ಕೊಳ್ಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ, ಇವತ್ತು ಫಸ್ಟ್ ಡೇಯಿಂದ ಎಕ್ಸಸೈಸ್ ನಾನು ಮತ್ತು ನಮ್ಮ ಮಳೆಯ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಫುಲ್ ಫ್ಲ್ಯಾಟ್ ಬೆಳ್ಕೊಂಡ್ಬಿಟ್ಟೈತೆ, ಹಿಂದ್ಗಡೆ ಮುಂದೆ ಎಲ್ಲ ಕಡೆಗೆ. ನೋಡೋಣ, ರೆಗ್ಯುಲರಾಗಿ ಇವತ್ತು ಡೇ 1ನಿಂದ 90 ಡೇಸ್ ಚಾಲೆಂಜ್ನ ತಗೊಳ್ತೀನಿ. 90 ಡೇಸಲ್ಲಿ ಎಷ್ಟು ಫ್ಲ್ಯಾಟ್ ಕಮ್ಮಿ ಆಗುತ್ತೆ ಮತ್ತು ಊಟದ ಮೇಲೆ ಯಾವ ರೀತಿ ನಿಯಂತ್ರಣ ಮಾಡ್ತೀನಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಅಪಾನ್ ಆಗಿರುತ್ತೆ. ನೋಡೋಣ ಎಕ್ಸಸೈಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂಥೇಳಿ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಮಾಡೋಣ, ಸರಿನಾ? ಮೊದಲು ಬಾಡಿ ಫ್ರೀ ಆಗೋದಕ್ಕೆ ಫ್ರೀ ಎಕ್ಸಸೈಸ್ ಮಾಡೋಣ. ಹೆಂಗೆ ಹೊಂಟ ನೋಡ್ರಿ ಹಳ್ಳಗ. ಹಾಂ, ವಾಕ್ ಮಾಡೋ ಅಂದ್ರೆ ಆ ಕಡೆಯಿಂದ ಈ ಕಡೆ ಓಡಾಡೋದು, ಈ ಕಡೆಯಿಂದ ಆ ಕಡೆ ಓಡಾಡೋದು, ಬರೀ ಇದೇ ಕೆಲಸ ಆಗ್ಬಿಟ್ಟದು ಒಂದು. ಹಾಂ, ನೋಡಿ, 90 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಫ್ಲ್ಯಾಟ್ ಕಮ್ಮಿ ಮಾಡೋದಕ್ಕೆ. ಏನು? ಹಾಂ, ನೋಡ, ನಿನ್ನ 6 ಪ್ಯಾಕ್ ತೋರಿಸ್ ಸ್ವಲ್ಪ ಬಾಯಲ್ಲಿ. ಇನ್ನೂ 4 ಪ್ಯಾಕ್ ಬಂದು. ಹಾಂ, ಬಾಯಲ್ಲಿ ತೋರಿಸು ಅಂತ ಬಾ.
ನಮ್ಮ ವ್ಯೂವರ್ಸ್ಗೆ. ನೋಡ್ರಿ ನಮ್ಮ ಹಳೆಯ 6 ಪ್ಯಾಕ್ ತೋರ್ಸಕತ್ತಾನ ಇವನ್ ಥರ ಫ್ಲ್ಯಾಟ್ ಅದು. ಹಾಂ 6 ಪ್ಯಾಕ್ ಬರ್ದೇನೆ 6 ಪ್ಯಾಕ್ ಬಂದಂತ ಕತೆ ಹೇಳ್ತಿ, ಬರ್ಸಕ್ಕೆ ಟ್ರೈ ಮಾಡ್ತಿ. ನಿನ್ನ ಮುಖ ನೋಡಲಿ, ಅದು ಕಟಿಂಗ್ ಯಾವ್ದು ಮಾಡ್ಕೊಂಡಿದ್ದಿ, ಬುರ್ಲಿ ಕಟಿಂಗ್ ಮಾಡ್ಕೊಂಡು ಏನು? ಹಾಂ ನೋಡಿದ್ರೆ ಭಾರಿ ಸಿಟ್ಟು ಬರೋಕತ್ತದ. ರೆಡಿ ಸ್ಟಾರ್ಟ್ ಮಾಡಮ್ಮ. ಎಕ್ಸಸೈಸ್ ಓಕೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಕಾಲರ್ ಸರಿಯಾಗಿ ಮಾಡ್ತಾರೆ. ನೋಡಿದ್ರಲ್ಲ ನಮ್ಮ ಹಳೆಯ ಫುಲ್ ಫಾಸ್ಟ್ ಅವನೇ. ಫ್ಲಾಟ್ ಬರ್ನಿಂಗ್ನ ಮೊದಲನೇ ಸ್ಟೆಪ್ಸ್ಗಳ ಇವತ್ತು ನಾನು ನಮ್ಮ ಚುಕ್ಕು ಮಾಡ್ತೀವಿ. ಚುಕ್ಕು ರೆಡಿ ಸ್ಟಾರ್ಟ್. ಸಿಂಪಲ್ ಆಗಿರೋ ಎಕ್ಸಸೈಸ್ನ ಡೇ 1 ಮುಗಿಸ್ಕೊಂಡ್ವಿ. ಕಾಲರ್ ಸರಿ ಮಾಡ್ಕೊರೋ, ಬರೀ ಏನು ಹೀರೋಗಳ ಗತಿ ಕಾಲರ್ ಬಿಡೋದು ಮಾಡ್ತಿಲ್ಲ ಬರೀ. ಹೀರೋನೇ ಅಮ್ಮ. ಹಾಂ ಹೀರೋನೇ. ಯಾವ ಹೀರೋ? ನಾನೇ ಹೀರೋ. ಮತ್ತೆ ನೀನೇ ಹೀರೋ ಇದ್ದಿ. ಕಾಲೇಜ್ನಾಗೆಲ್ಲ ಏನಂತಾರೆಲ್ಲ ನಿನಗಂದ್ರೆ? ಹೀರೋ ಅಂತ. ಹೀರೋ ಅಂತಾರೆ. ನಿನಗೆ ಹೀರೋ ಅಂತಾರ? ನೀನು ಮೂತಿ ನೋಡ್ಕೋರ ಇನ್ನು ಕಟಿಂಗ್ ನೋಡೋ, ಕತ್ತಿ ಕಟಿಂಗ್ ಮಾಡ್ಕೊಂಡು ಬಂದು ಹೋಗಿ. ಎಷ್ಟದು ಕಟಿಂಗ್ಕ? 100 ರೂಪಾಯಿ. ಇದು ಅವನ ಹತ್ರ ಟ್ಯಾಲೆಂಟ್ ಅದು, ಅದಕ್ಕೆ ತೊಗೊಂಡು ನಾನು. ಏನು ಟ್ಯಾಲೆಂಟ್? ಕಟಿಂಗ್ ಮಾಡೋ ಟ್ಯಾಲೆಂಟ್. ಬಾರೋ ನೀನು, ನನ್ನ ಹತ್ರ ಮಷೀನ್ ಅದ, ಚರ ಹೊಡೆದು ಬಿಟ್ಟಪ್ಪ ಅಂದ್ರೆ ಮುಗ್ದೈತೆ. ಹಂಗೆ ಮಾಡಿ 2 ಸತಿ ನನಗೆ ಬಾಂಡ್ಲಿ ಮಾಡಿದ್ದೀನಿ. ಹಾಂ ಹಂಗೆ ಮಾಡಿ 2 ಸರಿ ಬಾಂಡ್ಲಿ ಮಾಡಿಟ್ಟಿದ್ದೀನಿ. ಸಿಂಪಲಾಗಿ ನಿಮ್ಮ ಕಾಲೇಜ್ ಬಗ್ಗೆ ಒಂದು 2, 3, 4, 5 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೆ. ರೆಡಿನಾ? ನಿಮ್ಮಲ್ಲಿ ಜಾಸ್ತಿ ಸ್ಟ್ರೆಂತ್ ಏನು ಹುಡುಗಿರ್ದೈತಾ ನಾ ಹುಡುಗರ್ದೈತಾ? ಹುಡುಗಿರ್ದೈತೆ. ಹುಡುಗಿರ್ ಅಂತಂದ್ರೆ ಫುಲ್ ಫೇಸ್ನಾಗ ಯಾಕೋ ನಗು ಬರಕತ್ತದ. ಇಲ್ಲ ನೀನೇನು ಮಾಡಿ ನೋಡಾಗ್ಲತ್ತಕ್ಕೆ ನಾವು ಮಾಡ್ತೀವಿ. ಹಾಂ ಮತ್ತು ಟೀಚರ್ಸ್ ಸ್ಟ್ರೆಂತ್ ಏನು ಜೇಂಟ್ಸ್ ಜಾಸ್ತಿ ಐತಾ ಲೇಡೀಸ್ ಜಾಸ್ತಿ ಐತಾ? ಜೇಂಟ್ಸ್ ಜಾಸ್ತಿ ಐತಾ? ಅಂದ್ರೆ ಫುಲ್ ಸ್ಟಡಿ ನಡೆದ ಅಂತಂದ್ರೆ ಹಾರ್ಡ್ ಸ್ಟಡಿ. ಹಾಂ 24 ಗಂಟೆ ಮೊಬೈಲ್ದಾಗ ಇರೋದು. ಏನು ಮಾಡತ್ತಿ ಅಂದ್ರೆ ಬರೀ ಸ್ಟಡಿ ಮಾಡತ್ತೀನಿ ಅಂತ ಹೇಳೋದು. ಸ್ಟಡಿನೇ ಮಾಡ್ತೀನಿ. ಹಾಂ ಏನಪ್ಪ ಫುಲ್ ಡೈಲಿ ಒಂದೊಂದು ಏನು ಮಾಡ್ತಾನೆ ಗೊತ್ತು ಗಾಯ್ಸ್ ಇವನು. ಹೇಳ್ದೆ ಕೇಳಿದೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಬಿಟ್ಟಾನೆ 2 ನೈಟ್ ಪ್ಯಾಂಟ್ಗಳು ಇದಾವಲ್ಲ, ಇವು ಹಾಕೊಂಡಿರೋದಿಲ್ಲ. ಹಾಂ ಬುಕ್ ಮಾಡಿದಾನ. ಅವ್ರು ಮನೆ ಹತ್ರ ಬಂದು ನನಗೆ ಕಾಲ್ ಮಾಡಕತ್ತಾರೆ, ಸರ್ ನೀವು ಬುಕ್ ಮಾಡಿದ್ದೀರಿ, ಕಲೆಕ್ಟ್ ಮಾಡ್ಕೊಡ್ರಿ ನಿಮ್ಮದು ಅಂಥೇಳಿ. ನಾ ಯಾವುದು ಬುಕ್ ಮಾಡಿಲ್ಲಲ್ಲಪ್ಪ ಅಂಥೇಳಿ. ಬಟ್ ನಂದು ಇನ್ನೊಂದು ಮೊಬೈಲ್ ಇತ್ತಲ್ಲ, ಹಳೆ ಮೊಬೈಲು, ಅವ್ನು ಇವ್ನು ಕೊಟ್ಟಿದ್ದೀನಿ. ಅದರಲ್ಲೆಲ್ಲ ಇಮೇಲ್ ID ಎಲ್ಲ ಅದರಲ್ಲೇ ಜಾಯಿಂಟ್ ಐತಿ ಫ್ಲಿಪ್ಕಾರ್ಟಲ್ಲಿ. ಆ ಫ್ಲಿಪ್ಕಾರ್ಟಲ್ಲಿ ಅದರಲ್ಲೇ ಬುಕ್ ಮಾಡಿಬಿಟ್ಟು ಅವ್ನು ಪುಣ್ಯಾತ್ಮ ಇವ. ನಾನಂತ ಇದ್ದೀನಿ ಆಲ್ರೆಡಿ ಅದು. ಮತ್ತು ಕ್ಯಾಶ್ ಆನ್ ಡೆಲಿವರಿ ಮಾಡಿದಾನೆ. ಇಲ್ಲಪ್ಪ ಅಂತಂದರೆ ಗೂಗಲ್ ಪೇ ಏನಾದರೂ ಅಥವಾ ಫೋನ್ಪೇ ಏನಾದರೂ ಮಾಡಿದ್ನಪ್ಪ ಅಂತಂದ್ರೆ ಆಟೋಮೆಟಿಕ್ಕಾಗಿ ದುಡ್ಡೆಲ್ಲ ಕಟ್ಟಾಗಿರೋದು. ನಾನು ನೋಡೋಂಗಿಲ್ಲ ಅಷ್ಟೊಂದು. ಬಟ್ ಇವ ಹೇಳ್ದೆ ಕೇಳಿದೆ ಮುಖ ಹೆಂಗೆ ಮಾಡ್ತಾನೋ. ಒಂದು ಟೈಮಲ್ಲಿ ದುಡ್ಡು ಇರುತ್ತೆ, ಒಂದು ಟೈಮಲ್ಲಿ ದುಡ್ಡು ಇರೋಂಗಿಲ್ಲ. ಹೇಳ್ದೆ ಕೇಳಿದೆ ಬುಕ್ ಮಾಡೋದೊಂದು ರಾಟಿ ಮಾಡ್ಕೊಂಡು ಬಿಟ್ಟ ಸ್ವಲ್ಪ ಇವ್ರಿಗೆ. ಸಾವುಕಾರ ಮಂದಿ. ಬರೀ ಸಾವುಕಾರ ಮಂದಿ ಅಂತ ಹೇಳಿನೇ ಇಲ್ಲಿವರೆಗೂ ಚೆನ್ನಾಗಿ ನುಣ್ಣಗೆ ಮಾಡಿಬಿಟ್ಟಿದ್ದಾನೆ. ಮತ್ತು ಗೈಸ್ ರೆಗ್ಯುಲರಾಗಿ ನೀವು ಇದೇ ಥರ ಎಕ್ಸಸೈಸ್ ಮಾಡ್ತಾಯಿರಿ ಅಂತ ಹೇಳ್ತಾ ಹೊರಗಡೆ ಹೋದಾಗ ನೆಕ್ಸ್ಟ್ ವಿಡಿಯೋಗಳನ್ನು ಮಾಡ್ತೀವಿ. ಬರೀ ಮಾರ್ನಿಂಗ್ ಎಕ್ಸಸೈಸ್ ಮಾತ್ರ
ವಿಡಿಯೋಸ್ ಬರ್ತಾ ಇದ್ದಾವೆ. ಇನ್ಮೇಲೆ ಹೊರಗಡೆ ಹೋದಾಗ ಕೂಡ ಎಕ್ಸಸೈಸ್ ಮಾಡ್ತಾ ಇರ್ತೀವಿ. ಅಲ್ಲಿವರೆಗೂ ನಮ್ಮ ಚುಬ್ಬು ವಿತ್ ರಘು ಬ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲ ಕನ್ನಡದ ಮಹಾಪ್ರಭುಗಳಿಗೆ ನಮಸ್ಕಾರ ತಿಳಿಸುತ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಬಾಯ್ ಬಾಯ್. ಏನಂತ ಶುಭು? ಬಾಯ್. ನೋಡ್ರಪ್ಪ ಇನ್ನೊಂದು ಸಾರಿ ನೋಡ್ರಿ ಕತ್ತೆ ಕಟಿಂಗ್. ಈ ಕಟ್ಟಿಂಗ್ ಅವರ ಅಂತ ಅವ್ರಿಗೆ ಗೊತ್ತಿರ್ತದೆ. ಹಾಂ, ಈ ಕಟ್ಟಿಂಗ್ ಅವ್ರೇನಂತ ಅವರಿಗೆ ಗೊತ್ತಿರ್ತಾರೆ. ಕಾಮೆಂಟಲ್ಲಿ ಹಾಕಿರಿ ಫ್ರೆಂಡ್ಸ್. ಏನು ಹೇಳ್ತಾನೋ ಏನು ಬಿಡ್ತಾನೋ ಅದು ಅವನಿಗೆ ಗೊತ್ತು.